ಚೆನ್ನಾಗಿ ಮುಂಗಾರು ಆರಂಭ ಆಯಿತು. ಈ ಬಾರಿ ಒಳ್ಳೆ ಬೆಳೆ, ಒಳ್ಳೆ ಬಿತ್ತನೆ ಮಾಡಿ ಒಳ್ಳೆ ಫಸಲನ್ನು ಪಡೆಯೋಣ ಅನ್ನುವ ನಿರೀಕ್ಷೆಯಲ್ಲಿ ಬೀಜಗಳನ್ನು ಪಡ್ಕೊಂಡು ಬಿತ್ತನೆ ಮಾಡಿದಂಥ ರೈತನಿಗೆ ದೋಖಾ ಆಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕಳಪೆ ಮೆಕ್ಕೆಜೋಳ ಬೀಜ ಬಿತ್ತನೆ ಮಾಡಿ ರೈತ ಕಂಗಾಲಾಗಿದ್ದಾನೆ. ರೈತರಿಗೆ ಕಳಪೆ ಬಿತ್ತನೆ ಬೀಜವನ್ನ ಮಾರಾಟ ಮಾಡಿ ದೋಖಾ ಮಾಡಿರೋ ಘಟನೆ ಇದೀಗ ವರದಿ ಆಗ್ತಾ ಇದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಅನ್ನದಾತರಿಗೆ ಮೋಸ ಮಾಡಿದ್ದಾರೆ. ನಿಸರ್ಗ ಬ್ರ್ಯಾಂಡ್ನ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿ 20 ದಿನ ಆಯಿತು. ಒಂದೊಳ್ಳೆ ಮಳೆನೂ ಇದೆ, ಮುಂಗಾರು ಕೂಡ ಚೆನ್ನಾಗಿದೆ. ಆದರೆ 20 ದಿನ ಕಳೆದ್ರು ಇನ್ನೂ ಕೂಡ ಮೊಳಕೆ ಹೊಡೆದೇ ಇಲ್ಲ ಬೀಜ. ಕಳಪೆ ಬಿತ್ತನೆ ಬೀಜವನ್ನು ಮಾರಾಟ ಮಾಡಿರುವ 4 ಅಂಗಡಿಗಳನ್ನು ಸೀಸ್ ಮಾಡಿದ್ದಾರೆ. ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲಿಸಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೃಷಿ ಸಹಾಯಕ ಆಯುಕ್ತೆ ಶಾಂತವೇಣಿ. ಸಾಮಾನ್ಯವಾಗಿ ಮೊಳಕೆ ಹೊಡೆಯೋದಕ್ಕೆ ಅದಕ್ಕೊಂದು ಇಂತಿಷ್ಟ ನಿರ್ದಿಷ್ಟ ದಿನ ಅಂತಿರುತ್ತೆ. ಅದಾದ್ಮೇಲೆ ಮೊಳಕೆ ಹೊಡೆಯುತ್ತೆ, ಆ ಲೆಕ್ಕಾಚಾರ ಇರುತ್ತೆ. ಮತ್ತೆ ರೈತರಿಗೆ ಬಿತ್ತನೆ ಬೀಜ ಹಾಕೋರಿಗೆ ಏನು ಪ್ರತಿದಿನ ಬಂದು ಗದ್ದೆ ನೋಡಿ ಎಷ್ಟುದ್ದ ಆಯಿತು, ಈಗ ಏನು ಮಾಡಬೇಕು ಅನ್ನುವ ದಿನ ಲೆಕ್ಕಾಚಾರ ಅಲ್ಲ ಅದು. ಅವ್ರು ಪ್ರತಿನಿತ್ಯ ಮಾಡ್ಕೊಂಡು ಬಂದಿರುವಂಥ ಕಾಯಕ ಅದೆಷ್ಟೋ ವರ್ಷಗಳಿಂದ. ಹಾಗಾಗಿ ಅವ್ರಿಗೆ ಸಾಮಾನ್ಯವಾಗಿ ಇವತ್ತು ಬಿತ್ತನೆ ಮಾಡಿದ್ರೆ ಇಂತಿಷ್ಟು ದಿನಕ್ಕೆ ಇದು ಮೊಳಕೆ ಹೊಡೆಯುತ್ತೆ, ಇಂತಿಷ್ಟು ದಿನಕ್ಕೆ ಇದೊಂದು ಸ್ವಲ್ಪ ಸಣ್ಣ ಗಿಡ ಆಗುತ್ತೆ, ಇವೆಲ್ಲದ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರದಲ್ಲಿ ಬಂದು ಈ ನಿಸರ್ಗ ಬ್ರ್ಯಾಂಡ್ ಸೀಡ್ಸನ್ನು ಹಾಕಿದ್ರೆ ಯಾವುದು ಕೂಡ ಮೊಳಕೆ ಹೊಡೆದಿಲ್ಲ. 20 ದಿನ ಆಯಿತು, ಇವತ್ತು ಹೊಡೆಯುತ್ತೆ ಮೊಳಕೆ, ನಾಳೆ ಮೊಳಕೆ ಹೊಡೆಯುತ್ತೆ, ವಾತಾವರಣ ಸರಿಯಾಗಿಲ್ವೇನೋ ಏನೋ ಗೊತ್ತಿಲ್ಲ ಅಂಥೇಳಿ ರೈತರು ಕಾದ್ರು 20 ದಿನ ಆದ್ರೂ ಮೊಳಕೆ ಹೊಡೆದಿದ್ದು ನೋಡಿ ಹೋಗಿ ದೂರು ಕೊಟ್ಟರು. ಕೃಷಿ ಸಹಾಯಕ ಆಯುಕ್ತೆ ಶಾಂತವೇಣಿ ಪರಿಶೀಲನೆ ನಡೆಸಿದಾಗ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿರೋದು ಗೊತ್ತಾಗಿದೆ, ರೈತರಿಗೆ ದೋಖಾ ಮಾಡಿರೋದು ಗೊತ್ತಾಗಿದೆ. ಈಗ ದೂರು ದಾಖಲು ಮಾಡಿ ಆ 4 ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ, ಸೀಸ್ ಮಾಡಿಸಿದ್ದಾರೆ. ಅಂಗಡಿ ಮಾಲೀಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ರಾಜ್ಯದ ಮೂಲೆಗಳಿಂದ ರೈತರು ಬಂದು ಇಲ್ಲಿ ಬಿತ್ತನೆ ಬೀಜ ಒಯ್ತಾರ. ಇವಾಗ ಒಂದಲ್ಲ ಒಂದ್ ರೀತಿಯಲ್ಲಿ ಶೋಷಣೆಗೊಳಗಾಗ್ತಾರ. ಇವತ್ತು ದಿಢೀರ್ ಅಂತಾನೆ ಶ್ರೀಮಂತರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲವೊಂದು ವ್ಯಾಪಾರಸ್ಥರು ರೈತರಿಗೆ ಕಳಪೆ ಬೀಜ ಕೊಡ್ತಾ ಇದ್ದಾರೆ. ದಯವಿಟ್ಟು ರಾಜ್ಯದ ಮೂಲೆಗಳಿಂದ ರೈತರು ಬಂದು ಬೀಜ ಖರೀದಿ ಮಾಡಿ ಇವತ್ತು ಬಿತ್ತನೆ ಮಾಡಿ 1 ತಿಂಗಳಾದ್ರೂ ಅದು ಮೊಳಕೆ ಹೊಡೆದಿಲ್ಲ. ಆದ್ರಿಂದ ರೈತರಿಗೆ ಇವತ್ತು ಸರ್ಕಾರ ಮತ್ತು ಈ ವ್ಯಾಪಾರಸ್ಥರಿಂದ ಈ ವೈಜ್ಞಾನಿಕ ಮಾದರಿಯಲ್ಲಿ ಪರಿಹಾರ ಸಿಗಬೇಕು. ಯಾಕಂದ್ರೆ ಮತ್ತೊಂದು ಬೀಜ ಗೊಬ್ಬರ ತಗೊಂಡು ಹೋಗಿ ಬಿತ್ತಬೇಕಂದ್ರೆ ಬಹಳಷ್ಟು ಕಷ್ಟ. ಇವತ್ತು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿ ಉಂಟಾಗಿದೆ. ವಿಜಿಲೆನ್ಸ್ನರು, ಕೃಷಿ ಇಲಾಖೆ ವಿಜಿಲೆನ್ಸ್ನರು ಈ ಅಲರ್ಟ್ ಆಗ್ಬೇಕಾಗಿತ್ತು. ಅವರು ಕೂಡ ಫೇಲ್ ಆಗ್ಯಾರ. 8 ಎಕರೆ ಹಾಕಿವ್ರಿ, ಅದ್ರಾಗ ಒಂದು ಕಾಳನು ಹುಟ್ಟಿಲ್ರಿ ಸರ್. 17 ಪಾಕೆಟ್ ಹೋದ್ರಿ, 17 ಪಾಕೆಟ್ 8 ಎಕರೆಗೆ ಹಾಕಿದ್ರಿ, ಒಂದು ಕಾಳನು ಹುಟ್ಟಿಲ್ರಿ. ನೋಡಿಕೆಂತ ನಾವು ನೋಡಿರಿ 15 ದಿವಸ ಆತ್ರಿ. ಇವತ್ತು ಬಿತ್ತಿ ಎಲ್ಲಿ ಒಂದು ಕಾಳನು ಹುಟ್ಟಿಲ್ರಿ. ಅವ್ರ ಕೊಟ್ರಿ, ಅವ್ರ ಅಂಗಡಿಯಾಗ ಹೋದವ್ರಿ, ಬಿಲ್ ಐತ್ರಿ, ಬಿಲ್ ಕೊಟ್ಟಾರಿ. ಆಮೇಲೆ ಏನೈತಿ ಅಮೌಂಟ್ ಐತ್ರಿ, ಎಲ್ಲ ಕೊಟ್ಟು ನಾವು ತಗೊಂಡು ಹೋಗಿ ಹಾಕಿದ್ರಿ. ಆ ಪ್ರಕಾರ ಏನೈತಿ 15 ದಿವಸ ಆತ್ರಿ, ನಮ್ದು ಒಂದು ಕಾಳನು ಹುಟ್ಟಿಲ್ಲ. ಇದು ಏನೈತಿಲ್ಲ ರೈತರಿಗೆ ಆದಂತ ಅನ್ಯಾಯ ಏನೈತಿಲ್ಲ, ಇದನ್ನ ಸರಿಪಡಿಸ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಸಿಗೋತೇನೆ. 8 ಎಕರೆ ಹಾಕಿವ್ರಿ, ಅದ್ರಾಗ ಒಂದು ಕಾಳನು ಹುಟ್ಟಿಲ್ರಿ ಸರ್. 17 ಪಾಕೆಟ್ ಹೋದ್ರಿ, 17 ಪಾಕೆಟ್ 8 ಎಕರೆಗೆ ಹಾಕಿದ್ರಿ, ಒಂದು ಕಾಳನು ಹುಟ್ಟಿಲ್ರಿ. ನೋಡಿಕೆಂತ ನಾವು ನೋಡಿರಿ 15 ದಿವಸ ಆತ್ರಿ. ಇವತ್ತು ಬಿತ್ತಿ ಎಲ್ಲಿ ಒಂದು ಕಾಳನು ಹುಟ್ಟಿಲ್ರಿ. ಅವ್ರ ಕೊಟ್ರಿ, ಅವ್ರ ಅಂಗಡಿಯಾಗ ಹೋದವ್ರಿ, ಬಿಲ್ ಐತ್ರಿ, ಬಿಲ್ ಕೊಟ್ಟಾರಿ. ಆಮೇಲೆ ಏನೈತಿ ವೀರೇಶ್ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಾಮಾನ್ಯವಾಗಿ ಒಂದು ಬ್ರ್ಯಾಂಡ್ ಜೊತೆಗೆ ರೈತರಿಗೆ ಕೂಡ ಗೊತ್ತಿರುತ್ತೆ ಈ ಬ್ರ್ಯಾಂಡ್ ಚೆನ್ನಾಗಿ ಬರುತ್ತೆ ಇದು ಅಂತ. ಅಂದರೆ ಏನು ಹೊಸ ಬ್ರ್ಯಾಂಡು ಅಂತ ಇಂಟ್ರಡ್ಯೂಸ್ ಮಾಡಿದ್ರಾ, ಅಥವಾ ಈವರೆಗೆ ಸರಬರಾಜಾಗ್ತಿದ್ದ ಬ್ರ್ಯಾಂಡ್ನಲ್ಲೇ ಕಳಪೆ ಬೀಜಗಳನ್ನು ಮಿಕ್ಸ್ ಮಾಡಿಕೊಟ್ರಾ, ಏನು ಘಟನೆ ಇದು? ಪ್ರಣತ್, ಏನಂದ್ರೆ ಏಷ್ಯಾ ಖಂಡದಲ್ಲೇ ಬೀಜೋತ್ಪಾದನೆಗೆ ಹೆಸರುವಾಸಿಯಾದಂತ ರಾಣೆಬೆನ್ನೂರು ಏನು ಪ್ರತಿ ವರ್ಷ ಕೂಡ ಈ ಮುಂಗಾರು ಆರಂಭದಲ್ಲಿ ಏನ್ ಬಿತ್ತನೆ ಮಾಡ್ತಾರ ರೈತರು. ಅಂತ ಸಂದರ್ಭದಲ್ಲಿ ಇದು ಕಳಪೆ ಬೀಜದ್ದು ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ. ಇದು ಸರ್ಕಾರ ಕೂಡ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೇಳಬೇಕಾಗುತ್ತೆ. ಆದ್ರೆ ಬಹುಶಃ ಮಾಡಿ ಕಂಪನಿಗಳು ಏನ್ ಬೀಜಗಳನ್ನ ವಿತರಣೆ ಮಾಡುತ್ತೆ, ಮತ್ತೆ ಈಗ ಕಂಪನಿಗಳಿಂದ ಏನು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರು ನಿಜವಾದಂತ ಕಂಪನಿಗಳನ್ನ ತೆಗೆದುಕೊಂಡು ಮಾಡ್ತಾರ, ಅಥವಾ ಲೋಕಲ್ ಆಗಿ ಡಮ್ಮಿ ಬೀಜಗಳನ್ನ ಏನಾದ್ರು ತೆಗೆದುಕೊಂಡು ಅವ್ರಿಗೆ ಉಚಿತವಾಗಿ ಫಸ್ಟ್ಗೆ ಬ್ರಾಂಡ್ ರೂಪಿಸೋದಕ್ಕೆ ಉಚಿತವಾಗಿ ನೀಡ್ತಾರೆ. ಅಂತ ಬೀಜಗಳನ್ನ ರೈತರು ಖರೀದಿ ಮಾಡಿ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ನೂ ಮಾಹಿತಿ ಸಿಗಬೇಕಾಗಿರುವಂತದ್ದು. ಆದ್ರೆ ಪ್ರತಿ ವರ್ಷನೂ ಕೂಡ ಕಳಪೆ ಬೀಜ ಈ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಬೇಗ ರಾಜ್ಯದ ಮೂಲೆಯ ಜಿಲ್ಲೆಗಳಿಂದ ಕೂಡ ರಾಣೆಬೆನ್ನೂರಿಗೆ ಬಂದು ಬೀಜಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಆ ಬೀಜಗಳು ಕಳಪೆ ಆಗಿದ್ದು ಯಾಕೆ ಅನ್ನೋದು ಕೂಡ ಈವರೆಗೂ ಕೂಡ ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನ ಕೃಷಿ ಇಲಾಖೆ ಹೊರತುಪಡಿಸಲ್ಲ. ಆದ್ರೆ ವಿಜಿಲೆನ್ಸ್ ಟೀಮ್ ಅನ್ನೋದೊಂದು ಕೂಡ ಇರುತ್ತೆ, ಅದು ಏನ್ ಮಾಡ್ತು ಅನ್ನೋದು ಕೂಡ ಇಲ್ಲಿವರೆಗೂ ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ವಿಜಿಲೆನ್ಸ್ ಟೀಮ್ ಪ್ರತಿ ಬಾರಿ ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಪ್ರತಿ ಅಂಗಡಿಗಳನ್ನು ಚೆಕ್ ಮಾಡ್ಬೇಕಾಗುತ್ತೆ. ಪ್ರತಿ ವಾರ ಅಥವಾ 15 ದಿನಕ್ಕೊಂದ್ಸಲ ಆ ಅಂಗಡಿಗಳಿಗೆ ವಿಸಿಟ್ ಮಾಡಿ ಗುಣಮಟ್ಟದ ಬೀಜಗಳನ್ನ ಬಳಕೆ ಮಾಡ್ತಾ ಇದಾರ, ರೈತರಿಗೆ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದ್ರೆ ವಿಜಿಲೆನ್ಸ್ ಟೀಮ್ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳು ಈವರೆಗೂ ಕೂಡ ಸ್ಪಷ್ಟವಾದಂತ ಕಳಪೆ ಬೀಜ ಯಾಕೆ ಬಂತು, ಯಾರಿಂದ ಬಂತು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾದಂತ
ಮಾಹಿತಿನ ನೀಡಿಲ್ಲ. ಆದ್ರೆ 3 ಅಂಗಡಿಗಳನ್ನ ಇದೀಗ ಸೀಸ್ ಮಾಡಿರುವಂತದ್ದು. ಆ 3 ಅಂಗಡಿಗಳ ಮೇಲೆ ಕೂಡ ಇದೀಗ FIR ಆಗಿರುವಂತದ್ದು. ಆ 3 ಅಂಗಡಿಗಳಲ್ಲಿ ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾದ ಕಳಪೆ ಬೀಜ ಮಾರ್ತಾ ಇದ್ರ, ಅಥವಾ ಈ ವರ್ಷ ಏನಾದ್ರೂ ಕಳಪೆ ಬೀಜ ಬಂದಿದೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಕೂಡ ಸಿಕ್ಕಿಲ್ಲ. ಓಕೆ, ವೀರೇಶ್ ಮಾತಾಡಿಸ್ತೀನಿ ನಿಮ್ಮನ್ನ. ಒಬ್ಬರು ರೈತರು ನಮ್ಮ ಜೊತೆಗೆ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಲ್ಲಪ್ಪ ಅಂತ. ನಮಸ್ಕಾರ ಸರ್. ಈಗ ನೀವು ಮಾಮೂಲಿಗೆ ಬೀಜ ಬಿತ್ತನೆ ಖರೀದಿ ಮಾಡೋ ಸಂದರ್ಭದಲ್ಲಿ ಒಂದು ಫಿಕ್ಸೆಡ್ ಬ್ರ್ಯಾಂಡ್ಗೆ ಅಂತ ಫಿಕ್ಸ್ ಆಗಿರ್ತೀರಾ, ಅಥವಾ ಹೆಂಗೆ ಬೆಲೆ ಕಡಿಮೆ ಇದೆ ಅಂತ ಪರ್ಚೇಸ್ ಮಾಡೋದಾ? ಯಾವ ರೀತಿ ನೀವು ಮೋಸ ಹೋದ್ರಿ ಅಂತ? ಮಲ್ಲಪ್ಪನವ್ರೆ ನಮಸ್ಕಾರ, ಕೇಳಿಸ್ತಿದ್ದೀರಾ ಮಾತಾಡ್ತಿರೋದು? ಕೇಳ್ತದೆ ಸರ್. ನಮಸ್ಕಾರ. ನಮಸ್ಕಾರ. ಈ ಹೆಂಗೆ ನೀವು ಖರೀದಿ ಮಾಡೋದು ಹೆಂಗೆ? ರೆಗ್ಯುಲರ್ ಇದೇ ಅಂಗಡಿಗೆ ಹೋಗಿ ನಾವು ಪ್ರತಿ ಸಲ ಖರೀದಿ ಮಾಡ್ತೀವಿ ಅಂತನಾ, ಅಥವಾ ಯಾವ ರೀತಿ ನೀವು ಖರೀದಿ ಮಾಡೋದು? ಹೆಂಗಾಯ್ತು ಮೋಸ ನಿಮ್ಗೆ ಅಂತ? ಅಂದ್ರೆ ಸರ್ ರೆಗ್ಯುಲರ್ ನಾವು ಅಲ್ಲೇ ತರ್ತಿದ್ರಿ, ಕಾಯಂ ಅಲ್ಲೇ ತರ್ತಿದ್ರಿ ಸರ್. ಅವ್ರಂತೆಲ್ಲ ತಗೊಂಡ್ಬರ್ತಿದ್ರಿ, ಅವ್ರಂತೆಲ್ಲ ತಗೊಂಡ್ಬರ್ತಿದ್ವಿ. ಇದು ಈ ರೇಟ್ ವೈಪ ಚೆನ್ನಾಗಿರ್ತೈತಿ, ವೈ ಅಂತೇಳಿ ಕೊಟ್ಟು ಕಳ್ಸಿರಿ ಸರ. ಆ ಪ್ರಕಾರ ತಂದಿವಿ ನಾವು. ತಂದು ಏನೈತಿ ಹಾಕಿದ್ರಿ ಸರ. ಹಾಕಿದ್ರೆ 15 ದಿವಸ ಆದ್ರೂ ಒಂದು ಕಾಳನ್ನು ಹುಟ್ಲಿಲ್ಲ ಸರ್. ಅದು ಅದಕ್ಕೆ ಹಂಗಾಗಿ ಅಲ್ಲಿಗೆ ಬಂದಿದ್ದು ಸರ್ ಮೊನ್ನೆ. ಅದ ನೋಡ್ರಿ ಸರ್, ಹೆಂಗ್ ಅನುಕೂಲ ಮಾಡಿಕೊಡ್ತೀರಿ ಸರ್? ಅಷ್ಟಕ್ಕಷ್ಟು 8 ಎಕರೆಗೆ 8 ಎಕರೆನಲ್ಲಿ ಒಂದೇ ಒಂದು ಮೊಳಕೆ ಬಂದಿಲ್ಲ. ಬಂದಿಲ್ಲ ಸರ್. ಎಲ್ಲಾರ ಒಂದೊಂದು ಹುಟ್ಟೆ ಸರ್. ಭಾಳ ದೂರ ಅಂತರ ಒಂದೊಂದು ಸಾಲ ಒಪ್ಪುಟ ಇಲ್ಲ ಸರ್. 8 ಎಕರೆನು ಬಿತ್ತೈತಿ ಸರ್. 8 ಎಕರೆನು ಬಿತ್ತಿ ಎಲ್ಲ ಏನೈತಿ ಅನ್ ಫೋಟೋ ತಕ್ಕ ವಿಡಿಯೋ ಮಾಡ್ಕೊಂಡ್ ಬಂದೇವಿ ಸರ್. ಅಲ್ಲಿ ಮೊನ್ನೆ ಅವತ್ತು ನಿಮ್ಗೆ ತೋರಿಸ್ಲಿಲ್ಲ ಅದನ್ನ ವಿಡಿಯೋ. ನಾವು ಅದನ್ನ ವಿಡಿಯೋ ಮಾಡ್ಕೊಂಡ್ ಬಂದಿದ್ದು ಸರ್. ಎಲ್ಲಿ ಹುಟ್ಟೇ ಇಲ್ರಿ ಸರ್. ಹುಟ್ಟಿದ್ರೆ ನಾವ್ಯಾಕೆ ಬರೋಣ ಸರ್ ಅಲ್ಲಿಗೆ? ಆಯ್ತು ಮಲ್ಲಪ್ಪನವ್ರೆ, ನಿಮ್ಮ ಜೊತೆಗೆ ನಾವು ಇದ್ದೀವಿ. ನಿಮ್ಮ ಸಮಸ್ಯೆನ ಸರ್ಕಾರಕ್ಕೆ ತಲಿಸೋ ಪ್ರಯತ್ನ ನಾವು ಮಾಡ್ತೀವಿ. ನಿಮಗೆ ನ್ಯಾಯ ಕೊಡಿಸೋ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.